ರಾಯಭಾಗದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರೆಗೆ ಹರಿದು ಬಂದ ಜನಸಾಗರ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರಿ ಜಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಿದ ಲಕ್ಷಾಂತರ ಭಕ್ತರು. ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಇಂದು 4ನೆಯ ದಿನವೂ ಅದ್ದೂರಿಯಿಂದ ನಡೆಯಿತು. ಸ್ಥಳೀಯರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬೆಳಗ್ಗೆಯಿಂದ ಮುಡಿಸ್ನಾನ ಮಾಡಿ ಹೋಳಿಗೆ, ಬಾಳೆಹಣ್ಣಿನ ಶಿರಣೆ ಸೇರಿದಂತೆ ಜೊತೆಗೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ನೈವೇದ್ಯದ ರೂಪ ಅರ್ಪಿಸಿದರು. ಭಂಡಾರದ ಒಡೆಯನ ಮೇಲೆ ಭಂಡಾರ ಹಾರಿಸಿ ಅರಣ್ಯ ಸಿದ್ದೋಗೋ ಚಾಂಗ ಚೋಲೋ ಎಂಬ ಘೋಷವಾಕ್ಯ ಹಾಕುತ್ತಿದ್ದ ದೃಶ್ಯವೂ ಕೂಡ ಕೇಳಿಬಂತು. ಇವತ್ತು ನೈವೇದ್ಯ ಯಾರ ಮನೆಯಿಂದ ಫಸ್ಟ್ ಬರ್ತಿತ್ತು? ಇವತ್ತು ನೈವೇದ್ಯ ಈಗ ನಿನ್ನೆಲ್ಲ ಮಾನ್ಯ ಮುಗ್ದತ್ರಿ. ಇವತ್ತು ಗೌಡ್ರ ಆಮೇಲೆ ಹಳಬರ ಈ ಊರು ಕೆಮಲಾಪುರ ಯಲಪಾರಟ್ಟಿ ಗ್ರಾಮಸ್ಥರು ತೆಗೆದುಕೊಂಡು ಬರ್ತಾರೆ ಇವತ್ತು ಮುಂಚೆ. ಇಲ್ಲಿ ದಂಡವತ್ ಹಾಕಿರಿ ಇವತ್ತು ವಿಶೇಷ ಏನ್ರಿ? ದಂಡವತ್ ಹಾಕೋದು ಎಲ್ಲ ಭಕ್ತರು ಬೇಡ್ಕೊಂಡಿರ್ತಾರೆ. ಇವತ್ತು ನಾವು ದಂಡವತ್ ಹಾಕ್ತೀವೋ ನಮಗೆ ಚಲೋ ಮಾಡಪ್ಪ ಆತಿ. ಅದಕ್ಕೆ ಎಲ್ಲರೂ ಬಂದು ಒಂದು 50,000ದಿಂದ 60,000 ಮಂದಿ ಹಾಕ್ತಾರೆ ದಂಡವತ್. ಸೇದುಬಾಯಿಯಿಂದ ಗುಡಿ ತಕ್ಕ. ಮತ್ತು ಇವತ್ತೇನು ಕಾರ್ಯಕ್ರಮ? ಇವತ್ತೇನು ಇದರಲ್ಲೇ ನೈವೇದ್ಯ ಮತ್ತು ಎಲ್ಲರೂ ಬಾಣ್ಸಗಳು ನಿವಾಳಿಗೆ ನಾಡಿನ ಪೂರ್ವಿ ತಯಾರ ಆಮೇಲೆ ಅವು ಎಲ್ಲ ಕರಡಿ ಎಲ್ಲ ಸೆಟ್ ತಯಾರು ಮಾಡ್ತಾರೆ ಇವತ್ತೆಲ್ಲ. ದೇವರಲ್ಲಿ ಹರಕೆಯ ಬೇಡಿಕೊಂಡ ಭಕ್ತರು ಗ್ರಾಮದ ಸೇತುಬಾಯಿಂದ ದೇವಸ್ಥಾನದವರೆಗೆ ಉರುಳು ಸೇವೆ ಮತ್ತು ದೀರ್ಘದಂಡ ನಮಸ್ಕಾರ ಹಾಕಿ ತಮ್ಮ ಹರಕೆಗಳನ್ನು ತೀರಿಸಿಕೊಂಡರು. ಈ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ಉಪಸ್ಥಿತರಿದ್ದರು.